ಹಾವೇರಿಯಲ್ಲಿ ಲವ್ ಜಿಹಾದ್ಗೆ ಹಿಂದೂ ಯುವತಿ ಬಲಿ. ಸಾಮಾಜಿಕ ಜಾಲತಾಣಗಳಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಜೋರಾಗಿ ನಡೀತಾ ಇದೆ. ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹಿಂದೂ ಪರ ಸಂಘಟನೆಗಳು ಆಗ್ರಹ. ಮಸೂರು ಗ್ರಾಮದ ಸ್ವಾತಿ ನಿವಾಸದ ಬಳಿ ಪ್ರೊಟೆಸ್ಟ್. ಹಾವೇರಿಯಲ್ಲಿ ಲವ್ ಜಿಹಾದ್ಗೆ ಹಿಂದೂ ಯುವತಿ ಬಲಿ. ಸಾಮಾಜಿಕ ಜಾಲತಾಣದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಜೋರಾಗಿ ಆಗ್ತಾ ಇದೆ. ಮಾರ್ಚ್ 6ನೇ ತಾರೀಕು ಮಗಳು ಕಾಣಿಸ್ತಾ ಇಲ್ಲ ಅಂಥೇಳಿ ಸ್ವಾತಿ ಪೋಷಕರು ಹೋಗಿ ದೂರನ್ನು ಕೊಟ್ಟಿರ್ತಾರೆ. ಸ್ವಾತಿಯ ಮೃತದೇಹ ಹೊಳೆಯಲ್ಲಿ ಸಿಕ್ಕ ನಂತರ ತರಾತುರಿಯಲ್ಲಿ ಪೊಲೀಸರು ಅದನ್ನು ಅಂತ್ಯಕ್ರಿಯೆಗೊಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಪೊಲೀಸರ ನಡೆ ಕೂಡ ಇಲ್ಲಿ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಯಾಜ್ ಅನ್ನುವಂತಹ ವ್ಯಕ್ತಿಯ ಬಂಧನ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ದೊಡ್ಡ ಮಟ್ಟದ ಆಕ್ರೋಶವನ್ನು ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಹೊರಹಾಕ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಫಕೀರಯ್ಯ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, ಸ್ವಾತಿ ಹತ್ಯೆಯ ವಿಚಾರದಲ್ಲಿ ಈ ನಯಾಜ್ ಪಾತ್ರ ಏನು? ಜೊತೆಗೆ ಯಾವುದೇ ಮೃತದೇಹ ಸಿಕ್ಕಂತಹ ಸಂದರ್ಭದಲ್ಲಿ ಅದನ್ನು ಎನ್ಕ್ವೈರಿ ಮಾಡಬೇಕು, ಸಂಬಂಧಪಟ್ಟವರು ಕೊಡಬೇಕಿತ್ತು. ಒಟ್ಟು ಪೊಲೀಸರು ತರಾತುರಿಯಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಿದ್ದು ಯಾಕೆ, ಏನೆಲ್ಲ ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಅಂತ? ಖಂಡಿತ ಪ್ರೇಮ್, ಕಳೆದ ಒಂದು ವಾರದ ಹಿಂದೆ ಯುವತಿ ಏಕಾಏಕಿ ನಾಪತ್ತೆ ಆಗಿದ್ಲು. ಒಂದು ವಾರದ ನಂತರ ಅಂದರೆ 6ನೇ ತಾರೀಕು ಅವಳ ಶವ ತುಂಗಭದ್ರಾ ನದಿಯ ತೀರದಲ್ಲಿ ಪತ್ತೆ ಆಗಿರುವಂಥದ್ದು. ಹೀಗಾಗಿ ಅವರ ಕುಟುಂಬ ಸದಸ್ಯರು ಕೂಡ ಕಳೆದ 3-4 ದಿನಗಳಿಂದ ಅಂದರೆ ಸಂಬಂಧಿಕರ ಮನೆಗೆ ಹೋಗಿರ್ಬೋದು ಅಥವಾ ಗೆಳತಿಯರ ಮನೆಗೆ ಹೋಗಿರ್ಬೋದು ಅನ್ನೋ ಕಾರಣಕ್ಕಾಗಿ ಹುಡುಕಾಟವನ್ನು ನಡೆಸಿರ್ತಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಲಿಕ್ಕೆ 3 ದಿನ ಲೇಟಾಗಿ ಮಾಡ್ತಾರೆ. ಆದರೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ನಂತರ ಅಂದರೆ 7ನೇ ತಾರೀಕು ಆ ಯುವತಿ ಅಂದರೆ ನದಿಯಲ್ಲಿ ಸಿಕ್ಕಂತಹ ಯುವತಿಯ ಅಂತ್ಯಕ್ರಿಯೆಯನ್ನು ಅನಾಮಧೇಯ ಶವ ಅಂತ ಪೊಲೀಸರು ಏನು ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಅದ ನಂತರ ಫೋಟೋ ನೋಡಿ ಯುವತಿಯ ಕುಟುಂಬ ಸದಸ್ಯರು ಇವಳು ನಮ್ಮ ಏನು ಹುಡುಗಿ ಅನ್ನೋದನ್ನು ಕಂಡುಹಿಡಿತಾರೆ. ಆದರೆ ಈಗ ಆ ಯುವತಿ ಹಿಂದೂ ಯುವತಿಯ ಹತ್ಯೆ ಆಗಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಸಾಮಾಜಿಕ ನ್ಯಾಯಕ್ಕಾಗಿ ಭಾಳಷ್ಟು ಚರ್ಚೆ ಆಗುತ್ತೆ. ಕುಟುಂಬ ಸದಸ್ಯರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ, ಸ್ಥಳೀಯರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಭಾಳಷ್ಟು ಜನರು ಆಗ್ರಹವನ್ನು ಮಾಡ್ತಾರೆ. ನಮ್ಮ ಜೊತೆಗೆ ಅವರ ತಾಯಿ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಅಮ್ಮ, ಈಗ ಮುಸ್ಲಿಂ ಯುವಕನನ್ನು ಒಬ್ಬವನ್ನು ಅರೆಸ್ಟ್ ಮಾಡಿದ್ದಾರೆ, ಈ ಬಗ್ಗೆ ಏನು ಹೇಳ್ತೀರಿ? ಅವ್ರು ಯಾರಾಗಲಿ ಮಾಡಿದ್ರ ನನ್ನ ಮಗಳೇ ಅನ್ಯಾಯ ಆಗೈತಲ್ರಿ. ಅವ್ರು ಯಾರಾಗಲಿ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ರೀ ಸರ್. ಅವ್ರು ಎಂಥರಾಗಲಿ ಸರ್, ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ನಮ್ಮ ಅದೇ ಬೇಕಂತ ಇರೋದ್ರಿ ಸರ್. ನನ್ನ ಮಗಳು ಓದಿಗೆ ಬಂದಿಲ್ಲ, ಅವ್ರಿಗೆ ಎಷ್ಟು ಹಾಲಲ್ಲ ಅನಿಸಿದಾರ ಗೊತ್ತಿಲ್ಲ ರೀ ನನ್ನ ಮಗಳಿಗೆ. ಅವ್ರಿಗೆ ಒಟ್ಟು ಶಿಕ್ಷೆ ಆಗಲೇಬೇಕ್ರಿ ಸರ್ ಅವಳಿಗೆ. ಓಕೆ ಸರ್, ಓಕೆ ಸರ್, ಕರೆಕ್ಟ್. ಓಕೆ ಸರ್, ಓಕೆ ಸರ್. ಕುರ್ಚಿ ಅಣ್ಣ, ಒಂದು ಕುರ್ಚಿ ಅದೇನು ಕುರ್ಚಿ ಕಟ್ಟಾಗತ್ತೆ ಇಲ್ಲ ಅದಕ್ಕೆ. ಸಾಮಾಜಿಕ ಜಾಲತಾಣದಲ್ಲಿ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ಜೋರಾಗ್ತಾ ಇದೆ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಯಾಜ್ ಎನ್ನುವಂತಹ ವ್ಯಕ್ತಿಯ ಬಂಧನ ಆಗಿದೆ. ಹಾಗಾದರೆ ಈ ನಯಾಜ್ ಯಾರು? ಸ್ವಾತಿಗೆ ಹೇಗೆ ಪರಿಚಯ? ಯಾವ ವಿಚಾರಕ್ಕೆ ಈತ ಕೊಲೆ ಮಾಡಿದ್ದು? ಎಲ್ಲವೂ ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗಳ ನಡುವೆ ಪೊಲೀಸರು ನಡೆದುಕೊಂಡಂತಹ ರೀತಿಯೂ ಕೂಡ ಅನುಮಾನವನ್ನು ಹೆಚ್ಚಿಸ್ತಾ ಇದೆ.